ನಡೆದಂಥ ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಸ್ರೇಲ್ ಮತ್ತು ಅಮೇರಿಕಾ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋಧ್ಯೆಯ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾಯಿದೆ. ಅನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು. ಎರಡನೇ ಮಹಾಯುದ್ಧದ ನಂತರ ಅಮೇರಿಕ ದೇಶ ಕೂಡ ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೇರಿಕ ಕಾರಣ. ಇದು ಅಮೇರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸವನ್ನು ಮಾಡ್ತಾರೆ. ಅನೇಕ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಅನೇಕ ರಾಷ್ಟ್ರಗಳು ತುಂಬ ಅಸಹಾಯಕ ಆಗಿದೆ. ನಾವಿವತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಬೇರೆ ದಾರಿ ಇಲ್ಲ, ನೀವು ವಿಶ್ವಸಂಸ್ಥೆಗೆ ಅಸಹಾಯಕರಾಗಬಾರ್ದು. ಇಡೀ ವಿಶ್ವದ ಜನತೆಯ ಪರವಾಗಿ ತಾವು ಸಕ್ರಿಯವಾಗಿ ಪಾತ್ರವಹಿಸಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಇದು ಕೇವಲ ಅಮೇರಿಕ, ಇಸ್ರೇಲ್ ಮತ್ತು ಇರಾನಿನ ವಿಚಾರ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಭಾರತ ದೇಶದ ಮೇಲೆ ಆರ್ಥಿಕತೆಯ ಮೇಲೆ ಪರಿಣಾಮ ಆಗುತ್ತೆ. ಭಾರತಕ್ಕೆ ಇಂಧನದ ಸರಬರಾಜಿನ ಸಮಸ್ಯೆ ಆಗ್ತದೆ. ಈಗಾಗಲೇ ಅಡುಗೆ ಅನಿಲದ ಸರಬರಾಜಿನ ತೊಂದರೆ ಆಗ್ತಾಯಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಸರಬರಾಜು ಕೂಡ ತೊಂದರೆ ಆಗ್ಬೋದು. ಮತ್ತು ಇತರ ಹಲವಾರು ದೇಶಗಳ ಮೇಲೆ ಭಾಳ ವ್ಯತಿರಿಕ್ತವಾದಂಥ ಘನಘೋರವಾದಂಥ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ವಿಶ್ವಸಂಸ್ಥೆ ದೊಡ್ಡ ಪಾತ್ರ ವಹಿಸಲೇಬೇಕು ಅಂತೇಳಿ ಆಗ್ರಹಿಸಿ ಹಾಸನದ ನಾಗರಿಕರು ಇವತ್ತು ಒಂದು ಸತ್ಯಾಗ್ರಹವನ್ನು ಆರಂಭ ಮಾಡಿದರು. ಇದನ್ನು ಇದೇ ರೀತಿ ರಾಜ್ಯದ ಎಲ್ಲ ಭಾಗದಲ್ಲಿ, ದೇಶದ ಎಲ್ಲ ಭಾಗದಲ್ಲಿ ಮತ್ತು ವಿಶ್ವದ ಎಲ್ಲರೂ ಕೂಡ ನಾವು ಜಾತಿ, ಮತ, ಗಡಿ, ಪ್ರಾಂತ್ಯವನ್ನೆಲ್ಲ ಮೀರಿ ಮನುಷ್ಯರೆಲ್ಲರೂ ಕೂಡ ಒಂದೇ ಒಂದು ಭಾವನೆ ಇಟ್ಕೊಂಡು, ಅದು ಅಮೇರಿಕಾದ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇಸ್ರೇಲಿನ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇರಾನಿನ ಒಬ್ಬ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ. ಎಷ್ಟು ದುಃಖದ ಸಂಗತಿ ಏನಂತಂದರೆ, ನಮ್ಮ ಪ್ಯಾಲೆಸ್ಟೈನಲ್ಲಿ ಸುಮಾರು 70,000 ಜನರ ಹತ್ಯೆ ಆಗಿದೆ. ಅಂದರೆ 18,000 ಮಕ್ಕಳು. ಇರಾನ್ನಲ್ಲಿ ಒಂದು ಶಾಲೆಯ ಮೇಲೆ ದಾಳಿಯಾಗಿ 150 ಮಕ್ಕಳನ್ನು, ಚಿಕ್ಕ ಮಕ್ಕಳೆಲ್ಲ, ಶಾಲೆಯ ಮಕ್ಕಳನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇದು ಭಾಳ ಅನ್ಯಾಯದ ಕೆಲಸ. ಇದನ್ನು ತಡೆಗಟ್ಟಲೇಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಧ್ವನಿಗೂಡಿಸಲೇಬೇಕು. ಇದನ್ನು ನಾವು ಕನ್ನಡದಲ್ಲಿ ಬರೆದಿದ್ದೇವೆ, ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಕೊಡ್ತೀವಿ. ದಯಮಾಡಿ ಕೇಂದ್ರ ಸರ್ಕಾರ ಮುಖಾಂತರ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಹಿಂದೆ ನಿಂತು ಬೇಕೇ ಬೇಕು.